ಜಗನ್ಮೋಹನ್ ರೆಡ್ಡಿ ಸೀಮಾಂಧ್ರ ಆಂಧ್ರ ಪ್ರದೇಶ್ ನಿಮ್ಗಿನ 10 ಪಟ್ಟು ಗ್ಯಾರಂಟಿ ಕೊಟ್ಟಿರು. ಅವ್ರು ಎಲ್ಲರ ಜನರಿಗೆ ನೆಂಪು ಹೋಗ್ಯದ. ನಿಮ್ ಗ್ಯಾರಂಟಿಗಳು ಕೈ ಹಿಡಲ್ಲ. ನೀವೇನ್ ಮಾಡ್ಲತ್ತೀರಿ? ಬೈ ಫೋರ್ಸ್ ಎಕ್ಸೈಸ್ ಇಲಾಖೆ ಯೂಸ್ ಮಾಡ್ಕೊಂಡು ಇವತ್ತು ನೋಡ್ರಿ ನಮ್ಮ ಪ್ರತಿಯೊಂದು ಕಿರಾಣಿ ದುಕಾನ್ಗಳು ವೈನ್ ಶಾಪ್ಗಳಾಗ್ಯಾವ. ನನಗೆ ಆಶ್ಚರ್ಯ ಅನ್ನಿಸ್ತದ. ನಾನು ಯಾವತ್ತ ಅಧಿವೇಶನದೊಳಗೆ ಅತ್ಯಂತ ಮನವಿ ಮಾಡ್ಕೊಂಡಿ, ನಾನು ಕೈ ಮುಗಿದಿ. ನಾನು ಅದು ಆದ ಮೂಲಕ ಗಲ್ಲಿ ಗಲ್ಲಿ CL7 ಪರ್ಮಿಷನ್ ಕೊಡ್ಲತ್ತಾರ. 7 ರೂಮ್ ಕಟ್ಕೊಂಡ್ರೆ ಸಾಕು, ಅಲ್ಲೊಂದು ವೈನ್ ಶಾಪ್. ಸರ್ಕಾರ ಏನ್ ಮಾಡಬೇಕು? ಲೈಬ್ರರಿಗಳು ಕಟ್ಟಬೇಕಾಗಿತ್ತು, ಸರ್ಕಾರ ಗುಡಿಗಳು ಕಟ್ಟಬೇಕಾಗಿತ್ತು, ಸರ್ಕಾರ ಕೈಗಾರಿಕೆಗಳು ಕಟ್ಟಬೇಕಾಗಿತ್ತು. ಅದ್ರ ಅರಿಯೋರಿಗಿಲ್ಲ. ಇವ್ರು ಏನ್ ಮಾಡ್ಲತ್ತಾರಪ್ಪ ಅಂದ್ರೆ ಎಲ್ಲ ಊರುಗಳು ವೈನ್ ಶಾಪ್ಗಳು, ಎಲ್ಲ ಕಿರಾಣಿ ದುಕಾನ್ಗಳು ವೈನ್ ಶಾಪ್ಗಳು, ಪಾನ್ ಶಾಪ್ಗಳು ವೈನ್ ಶಾಪ್ಗಳು. ಈ ಸರ್ಕಾರದ ಸಾಧನೆ ಇದು. ನಾನು ಹೇಳೋದಿಷ್ಟೇ, ನೀವೇನ್ ಕುಡ್ಲತ್ತೀರಲ್ಲ, ಈ ಜನರಿಗೆ ಕುಡ್ಲತ್ತಿಲ್ಲ, ನೀವು ಈ ಜನರಲ್ಲಿಂದ ಕಿತ್ಲತ್ತೀರಿ. ಈ ಜನರಲ್ಲಿಂದ ಕಿತ್ಕೊಂಬ ಕೆಲಸ ಮಾಡತ್ತೀರಿ. ನಾವು ಹೇಳತ್ತೀವಲ್ಲಪ್ಪ, ಎಷ್ಟು ಖರ್ಚಾಗ್ತದೆ ನಿಮ್ಗೆ ಗ್ಯಾರಂಟಿಗೆ? ಹಾರ್ಡ್ಲಿ 30,000 35,000 ಕೋಟಿ ವರ್ಷಕ್ಕೆ ಖರ್ಚಾಗ್ತದೆ. ಈ ಸರಾಯಿಲಿಂದ ಜನರಲ್ಲಿಂದ ಎಷ್ಟು ಕಿತ್ಲತ್ತೀರಿ ನೀವು? ಎಷ್ಟು ಜನ ಲೂಟಿ ಮಾಡ್ಲತ್ತೀರಿ? ಎಕ್ಸೈಸ್ ಅವ್ರಿಗೆ ಕೇಳ್ರಿ, ಏನ್ ಹೇಳ್ತಾರ? ನಮಗೆ ಟಾರ್ಗೆಟ್ ಅದ ಸರ್, ನಾವು ಇಷ್ಟು ಮಾರ್ಲೇಬೇಕಂತ ಹೇಳಿ. ನಾನು ಹೇಳ್ತೀನಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟರು. ನಾನು ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಮಹಾಜನತೆಗೆ, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದೊಳಗೆ ನೀವು ಎಲ್ಲಿ ತನಕ ಸರಾಯಿ ಬಂದ್ ಮಾಡಲು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಜನ ಮುಗ್ಧರು ಸರಾಯಿ ಕುಡಿದು ಮನಿಗಳು ಹಾಳಾಗ್ಯಾವ. ನಿಮ್ಗೆ ನಡ್ರಿ, ನಾನು ಮಾಧ್ಯಮದವ್ರಿಗೆ ತೋರಿಸ್ತೀನಿ. ಒಂದ್ ಊರಾಗ ನಿಮ್ಗ 25 ರಿಂದ 30 ವರ್ಷದ 100-200 ವಿಧವೆಯರು ಸಿಗ್ತಾರೆ. ನಿಮಗ್ ವಿಧವಾ ಗ್ರಾಮಗಳಾಗಿ ಪರಿವರ್ತನೆ ಆಗತ್ತಾರೆ ಈ ರಾಜ್ಯದೊಳಗ. ಅದ್ರ ಕುದಿ ನಿಮಗಿಲ್ಲ, ಬರೀ ಸರಾಯಿ ಮಾರೋದು, ಆ ದುಡ್ಡು ಹೊಡೆಯೋದು. ಇಟ್ಟು 30,000 ರೂಪಾಯಿ ನಾವು ಏನ್ ಕೊಡ್ಲತ್ತೀವಿ? ಗೃಹಲಕ್ಷ್ಮಿ. ನಾನು ಅದಕ್ಕೆ ಹೇಳತ್ತೀನಿ, ನಾನು ಇವತ್ತ ಒಬ್ಬಕಿ 24 ವರ್ಷದ ಹೆಣ್ಮಗಳು ಗಂಡ ಕುಡಿದು ಸಾಯ್ತಾನ. ಆ ಮನೆಯವರು ಅನಾಥರು, ಆಕಿನ ಹಿಂದಿದ್ದವರು ಅನಾಥರು, ಸಣ್ಣ 3 ಮಕ್ಕಳು ಅನಾಥರು. ಪರಿಸ್ಥಿತಿ ಏನಾಗ್ಲತ್ತದ? ಇದ್ರ ಬಗ್ಗೆ ಮಾತಾಡ್ರವ್ರಿಗೆ ನೋವಾಗ್ತದ. ನಾನು ಮತ್ತೆ ಈ ನೆಲದ ಶಾಸಕನಾಗಿ ನಿಮ್ಮ ಗೃಹಲಕ್ಷ್ಮಿ ನಮಗೆ ಬೇಕಾಗಿಲ್ಲ. ರೈತರಿಗೆ ಪರಿಹಾರ ಕೊಡ್ರಿ, ರೈತರು ತೊಂದರೆ ಅವ್ರಿಗೆ ಪರಿಹಾರ ಕೊಡ್ರಿ. ನಾನೇ ಹೇಳತ್ತೀನಲ್ಲ, 1 ಕೋಟಿ ಹೆಣ್ಮಕ್ಳು ಸಹಿ ಮಾಡಿಸ್ಕೊಡ್ತೀನಿ. ನಾವೇ ನಿಮಗೆ ದುಡ್ಡು ಹಾಕ್ತೀವಿ ಪ್ರತಿ ತಿಂಗಳಿಗೆ. ನಮ್ಮ ಹೆಣ್ಮಕ್ಳು ಅಷ್ಟು ಸಬಲರಹರ, ಹೊಲಕ್ಕೆ ಹೋಗಿ ದುಡಿಯೋರ. ನಮ್ದು 2,000 ಕೊಟ್ಟು ಈ ಸರಾಯಿ ಮುಖಾಂತರ ಮನಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ಲತ್ತೀರಲ್ಲ. ಇವತ್ತು ನನಗೆ ಕೆಲವು ಸ್ನೇಹಿತರು ಕೇಳಿದ್ರು, ಇದು ಹಿಂದೆ ಸರ್ಕಾರದೊಳಗ. ನಾನು ಹಿಂದೆ ಸರ್ಕಾರ ಭಾರಿ ಮಾಡ್ಯಾರಪ್ಪ ಅಂತ ನಾನು ಹೇಳಿಲ್ಲ. ಆ ಕೆಲಸ ನಾವು ಮಾಡ್ಲಿಲ್ಲ, ನಮಗೆ ಶಿಕ್ಷೆ ಕೊಟ್ಟಾರ ಜನ. ಆದ್ರೆ ಅದ್ರ ವೇಗ ಭಾಳ ಆಗ್ಯದ, ಅದ್ರ ಸ್ಪೀಡ್ ಭಾಳ ಆಗ್ಯದ. ಅದ್ರ ಸ್ಪೀಡ್ ಮಿತಿ ಮೀರ್ ಹೋಗ್ಯದ. ಸಣ್ಣ ಮಕ್ಕಳು ಆಕ್ಸಿಡೆಂಟ್ ಆಗಿ ಕುಡ್ದು ಕಳ್ಳ ಹಾಳು ಮಾಡ್ಕೊಂಡು ಸಾಯ್ಲತ್ತಾರ. ಹೆಂಗ್ ಬದುಕಬೇಕು ನಮ್ಮ ಜನ? ಉತ್ತರ ಕರ್ನಾಟಕ ಹೆಂಗ್ ಉದ್ಧಾರ ಆಗ್ಬೇಕು? ನಾನೆಲ್ಲೋ ರೋಡ್ ಮೇಲೆ ಹೋಗ್ಬೇಕಾದ್ರೆ ಸಣ್ಣ ಮಕ್ಕಳು ಬಾಟ್ಲಿ ತೊಗೊಂಡು ಕೂತಿದಿರ್ತಾರೆ. ನಮ್ದು ಹೊಣೆ ಅಲ್ಲ ಇದು, ನಮ್ಮ ಜಿಮ್ಮೆದಾರಿ ಅಲ್ಲ. ಇವತ್ತು ಬೆಂಗಳೂರೇ ತಗೋರಿ, ಪ್ರಮುಖ ಬೀದಿಯೊಳಗ 20 ವರ್ಷದ ಹುಡುಗಿಯರು, 20 ವರ್ಷದ ಸಣ್ಣ ಹುಡುಗಿಯರು ಸಿಗರೇಟ್ ಬಾಯ್ದ ಹಿಡ್ಕೊಂಡು ನಿಂತು ಸಿಗರೇಟ್ ಸೇದ್ಲತ್ತಾರ. ನನಗದು ಸಿಗರೇಟ್ ಅಂತ ಹೇಳಿ ಕಾಣ್ಲತ್ತದ. ಅದು ಗಾಂಜಾ ಇರ್ಬೋದಲ್ಲ. ಇವತ್ತು ಬೀದರ್ದೊಳಗ 7 ಕೋಟಿ ಗಾಂಜಾ ಸೀಸ್ ಆಯ್ತು. ಬೆಂಗಳೂರು ಮೈಸೂರದೊಳಗ 18 ಕೋಟಿ ಗಾಂಜಾ ಸೀಸ್ ಆಯ್ತು. ಬೀದರ್ಲಿಂದ ಚಾಮರಾಜನಗರ ತನ ಗಾಂಜಾದ ಎಷ್ಟು ರುದ್ರ ನರ್ತನ ನೋಡೋದು ಯಾರಿಗ ಗೊತ್ತದ? ಇದು ಒಂದ್ ಟೈಪ್ ನಶಾ ರಾಜ್ಯ ಆಗ್ಯದ. ಹೆಂಗದು ಉಡ್ತಾ ಪಂಜಾಬ್ ಅಂತ ಹೇಳಿ ಏನಿತ್ತಲ್ಲ, ನಶಾ ರಾಜ್ಯ ಇದು ಕರ್ನಾಟಕ ರಾಜ್ಯ ಈ ಸರ್ಕಾರದೊಳಗ. ಹಾಗಾಗಿ ಮುಖ್ಯಮಂತ್ರಿಗಳೇ, ನೀವು ಒಬ್ಬ ಬಡವರ ಮಗ, ನೀವು ಹೇಳಿದ್ರಿ ನಮ್ಮೆದುರು ನನ್ನ ತಾಯಿ ತಂದಿಗೆ ಅಕ್ಷರ ಜ್ಞಾನ ಇದ್ದಿಲ್ಲ ಅಂತವ್ರ ಮಗ ನೀವಿದ್ರಿ. ನೀವೇನಾದ್ರೂ ಆ ದಿನಗಳು ಎಣಿಸ್ಕೆಸಿಂದ ದೇವರಾಜ ಅರಸಕ್ ಸೈಡ್ ಹೊಡೆದ್ರೆ ನಿಮ್ಗೆ ಯಾರು ಜನ ನೆನ್ಸಲ್ಲ, ನಿಮ್ಮ ಫೋಟೋ ಕಿತ್ತು ಒಕ್ಕಾಡ್ತಾರ. ನಾನು ಹೇಳಿನಿ, ನೀವ್ ಎಷ್ಟು ದಿವಸ ಇರ್ತಿರೋ ಅಧಿಕಾರದೊಳಗೆ ಗೊತ್ತಿಲ್ಲ. ಸರಾಯಿ ಬಂದ್ ಮಾಡ್ರಿ, ಬಸವಣ್ಣವ್ರಿಗೆ ಸಮಾನ ನಿಮ್ಮ ಫೋಟೋ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ. ನೀವು ಬಸವಣ್ಣ ಹಾಕ್ತೀರ ಅಂತ ಹೇಳಿ ನಾನು. ನನ್ನ ಜಗಲಿ ಮೇಲೆ ಸಿದ್ದರಾಮಯ್ಯ ಪೂಜೆ ಮಾಡ್ತೀನಿ ಅಂತ ಹೇಳಿ ನಾನು. ಮತ್ 100ಕ್ಕೆ 100 ಮಾಡ್ತೀನಿ. ಸರಾಯಿ ಬಂದ್ ಮಾಡಬೇಕು ಅವರು. ಮುಖ್ಯಮಂತ್ರಿಗಳೇ, ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ, ನೀವು ಆ ದಿನಗಳು ಕೌಂಟ್ ಮಾಡಿ ದೇವರಾಜ್ ಅರಸು ಆಗ್ಬೇಕಂತ ಹೇಳಿ ಆಡ್ಲತ್ತಿರಲ್ಲ. ನೀವು 100ಕ್ಕೆ 100 ದೇವರಾಜ್ ಅರಸ್ ಆಗಲ್ಲ, ರಾಕ್ಷಸ ಅಂತ ಕಾಣ್ಲತ್ತೀರ ನಮ್ಮ ಪಾಲಿಗೆ. ಸಿದ್ದರಾಮಯ್ಯ ಅವ್ರ ಅಕ್ಷರಶ ನನ್ನ ಪಾಲಿಗೆ ರಾಕ್ಷಸ ಅಂತ ಹೇಳಿ ಕಾಣ್ಲತ್ತಾರ. ಯಾಕ ಈ ನೆಲದ ಶಾಸಕ ನಾನು
ಜನ ಸಾಯ್ಲತ್ತಾರ, ಸಣ್ಣವ್ರು ಸಾಯ್ಲತ್ತಾರ, ಆಕ್ಸಿಡೆಂಟ್ ಆಗಿ ಸಾಯ್ಲತ್ತಾರ, ಸರಾಯಿ ಕುಡಿದು ಸಾಯ್ಲತ್ತಾರ, ಕ್ಯಾನ್ಸರ್ ಆಗಿ ಸಾಯ್ಲತ್ತಾರ, ಕಿಡ್ನಿ ಫೇಲ್ ಆಗಿ ಸಾಯ್ಲತ್ತಾರ, ಕಳ್ಳು ಫೇಲ್ ಆಗಿ ಸಾಯ್ಲತ್ತಾರ. ನಂಗೆ ಹೆಂಗ್ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅಂತವ್ರಿಗೆ ನಾನ್ ನೋಡ್ಲಿ? ಮುಖ್ಯಮಂತ್ರಿ ನನ್ಗೆ ನೋಡ್ಲಕ್ ಅವ್ರು ರಾಕ್ಷಸ ಅಂತ ಕಾಣ್ಲತ್ತಾರ. ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನೀವು ಒಂದ್ ವೇಳೆ ದೇವ್ರ ಅಂತ ಹೇಳಿ ಕಾಣ್ಬೇಕಂದ್ರ ದೇವರಾಜ್ ಅರಸ್ ಫೋಟೋ ಬಾಜು ನಿಮ್ ಫೋಟೋ ಹಾಕ್ಬೇಕಂದ್ರ ಬಸವಣ್ಣ ನಿಮ್ ಫೋಟೋ ನಾವು ಹಾಕ್ತಿವಿ, ಸರಾಯಿ ಬಂದ್ ಮಾಡ್ರಿ. ನಿಮ್ಗೆ ಏನಾರೆ ನನಗ್ ಸವಾಲ್ ಹಾಕ್ತೀರ ಅಂದ್ರ ನಾವು 1 ಕೋಟಿ ಹೆಣ್ಮಕ್ಳು ಸಹಿ ತಂದು ಕೊಡ್ತೀನಿ. ನಾನು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ 1 ಕೋಟಿ ತಾಯಂದರ್ ಸಹಿ ಮಾಡ್ಕೊಡ್ತೀನಿ. ನಮಗ್ ನಿಮ್ಮ ಗ್ಯಾರಂಟಿ ಹಣ ಬೇಡ, ಸರಾಯಿ ಬಂದ್ ಮಾಡ್ರಿ ಅಂತ ಹೇಳಿ. ಹಾಗಾಗಿ ಇವತ್ತೇನು ಇವ್ರು ಬಂದ್ ಮಾಡಿಲ್ಲ ಅಂದ್ರೆ ಮುಂದೆ ನಿಮ್ ಸರ್ಕಾರ